ಲೈಟಿಂಗ್ಸ್. ನೆಕ್ಸ್ಟ್ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಗ್ತಿದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡ್ತಿರ್ಬೋದು, ಪಾಪು ಊಟ ಮಾಡಿಸ್ತಾ ಇದ್ಲು ಅಕ್ಕ. ನಾವು ಹೋದಾಗ ನೈಟ್ ಆಗಿತ್ತು ಆಲ್ರೆಡಿ. ಅವರು ಹೊರಟರು, ಬೆಂಗಳೂರಿಗೆ ಹೋಗ್ಬೇಕಿತ್ತು ಅವರು. ನೈಟೇ ಹೊರಟ್ರವರು. ನಾನು ಅಲ್ಲೇ ಇದ್ದೆ, 2 ದಿವಸ ಬಿಟ್ಟು ಹೋಗ್ತಿದ್ದೆ ನಾನು. ಆಮೇಲೆ ಒಂದು ಪಾಪು ಜೊತೆ ಆಟ ಆಡ್ಕೊಂಡಿದ್ವಿ. ಈ ಫುಲ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ತೋರಿಸ್ತಾ ಇರ್ತೀನಿ, ನೋಡ್ಕೊಬನ್ನಿ. ಹಾಗೆ ಇಷ್ಟು ವೀಡಿಯೋ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಓಕೆನಾ? ಬಾಯ್. ವಿಡಿಯೋ ನೋಡಿಕೊಂಡು ಬನ್ನಿ. ನೆಕ್ಸ್ಟ್ ನಾವು ಅಲ್ಲಿಂದ ನಮ್ಮೂರಿಂದ ಚಂದ್ರಪಟ್ಟಣಕ್ಕೆ ಹೊರಟೋಣ ಅಂತ ಹೊರಟ್ವಿ. ಚಂದ್ರಪಟ್ಟಣಕ್ಕೆ ಹೋಗುವಾಗ ನಮ್ಮ ಪಾಪ ನೋಡ್ಬೋದು, ಫ್ಲೈಂಗ್ ಕೀಸ್ ಎಲ್ಲ ಕೊಡ್ತಿದ್ದಾನೆ ಹೇಳ್ದಂಗೆಲ್ಲ. ಅದು ಚೆನ್ನಾಗೆಲ್ಲ ಮಾತಾಡಿಕೊಂಡು ಚೆನ್ನಾಗಿ ಸಂಜೆ ಮತ್ತೆ ಊರಿಗೆ ಹೋಗಿ ಎಲ್ಲ ಮಾಡಿಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು, ವಿಡಿಯೋ ನೋಡಿಕೊಂಡು ದೇವ್ರು ಬರ್ತಾಯಿದೆ, ಅದಕ್ಕೋಸ್ಕರ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದೆ. ವಿಡಿಯೋ ನೋಡ್ಕೊಂಡು ಬನ್ನಿ. ಓಕೆನಾ? ಬಾಯ್. ಹುಡುಗ ಹೆದ್ರಕಡೆ ಏನು ಮಾಡ್ತೈತೆ ನೋಡಿ, ನೀನಿದೆಯಾ ಒಚ್ಚೂರು ಔಟ್ ಒಚ್ಚೂರು ಹತ್ರ
ನೈಟು ದೇವ್ರು ಬಂದು ಒಳಗಡೆ ಹೋಯಿತು. ಮತ್ತು ಬೆಳಗ್ಗೆ ಎದ್ದು ಎಲ್ಲ ಚಾನಲ್ ಹತ್ರ ಹೋದರು. ಚಾನಲ್ ಅಂದರೆ ಪಕ್ಕದೂರು, ನಮ್ಮೂರು ಪಕ್ಕ. ಅಲ್ಲಾಗಿ ನೀರೆಲ್ಲ ತೊಗೊಂಡು ಕಳಸ ಎಲ್ಲ ತೊಗೊಂಡು ಬಂದರು. ನಾವು ಅಲ್ಲಿ ಹೋಗಿರಲಿಲ್ಲ, ಪಾಪು ಇದನ್ನೆಲ್ಲ ಮತ್ತೆ ಅಲ್ಲಿ ಹೋಗಿ ಹೆಚ್ಚು ಇದು ಮಾಡ್ತಾನೆ ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಅವೆಲ್ಲ ರೆಡಿಯಾಗಿ ಮತ್ತೆ ಬಂದ್ವಿ. ಅಷ್ಟೊಂದು ನಾವು ಆಚೆ ಬರೋಷ್ಟು ಮತ್ತು ದೇವರು ಊರ ಹತ್ರ ಬಂದಿತ್ತು. ಬರುವಾಗ ನಾವಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ವಿ. ನೋಡಿಕೊಂಡು ನೋಡ್ಬೋದು ಕಳಸ ಎಲ್ಲ ತರ್ತಾಯಿದ್ರು. ಇನ್ನು ಅಪ್ಪ ಪಾಪುನ ದೇವ್ರ ಹತ್ರ ನಮಸ್ಕಾರ ಮಾಡಿಸ್ತೀನಿ ಅಂತ ಕರ್ಕೊಂಡಲ್ಲಿ ನಿಂತಿದ್ದಾರೆ. ಅದಕ್ಕೆ ಇಲ್ಲ ನಿಂತ್ಕೊಂಡೆ, ಮತ್ತು ಮುಂದೆ ಹೋಗಲಿಲ್ಲ, ಜಾಸ್ತಿ ಹೋಗಲಿಲ್ಲ. ತುಂಬ ಬಿಸಿಲಿತ್ತು, ಅವನ್ನ ಕರ್ಕೊಂಡು ಹೋಗೋದೇ ಕಷ್ಟ. ನಾವು ಹೋಗೋದು ತುಂಬ ಕಷ್ಟ ಇತ್ತು, ತುಂಬ ಬಿಸಿಲಿತ್ತು ಅಲ್ಲಿ. ನೆಕ್ಸ್ಟು ದೇವ್ರು ಬಂದು ದೇವ್ರದ್ದು ಕಲ್ಕೆರಮ್ಮ ಅಂತ ನಮ್ಮೂರ ಹತ್ರನೇ. ಇಲ್ಲಿ ದೇವ್ರ ಹತ್ರ ಹೋಗಿ ಎಲ್ಲ ಸುತ್ತಾರೆ. ನಮ್ಮ ಅಕ್ಕನೂ ಹೋದ್ಲು, ನಾನು ಹೋಗಲಿಲ್ಲ. ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದರು. ಪ್ರತಿ ತಿಂಗಳು ನವೆಂಬರ್ ಎಂಡಲ್ಲಿ ಮಾಡ್ತಾಯಿದ್ರು, ಬಟ್ ಈ ವರ್ಷ ಡಿಸೆಂಬರ್ ಫಸ್ಟಲ್ಲೇ ಮಾಡಿದ್ರು. ಸ್ವಲ್ಪ ಕಾರಣ ಎಲ್ಲ ಇತ್ತು ಊರಲ್ಲಿ, ಹಂಗಾಗಿ ಸ್ವಲ್ಪ ಲೇಟಾಗಿ ಮಾಡಿದ್ರು. ಆದರೆ ನಾವು ಹೋಗಲೇಬೇಕಲ್ವ, ಊರ ಬಂದಮೇಲೆ ಹೋದ್ವಿ. ಚೆನ್ನಾಗೆಲ್ಲ ಇತ್ತು. ನಾನು ಅಕ್ಕ ನನಗಿಂತ ಮುಂಚೆನೇ ಹೋಗಿದ್ಲು, ವಿಡಿಯೋದಲ್ಲೂ ಹೇಳಿದ್ದೆ. ಹಾಗೆ ಈಗ ಯಾರ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ಒಂದತ್ರ ಅಂತೂ ಇಲ್ಲ, ಎಲ್ಲ ಕಡೆ ಬರೀ ತಿರುಗದೇ ಆಗಿದೆ ಹೋದಾಗ್ಲಿಂದ ಊರಿಗೆ. ಇನ್ನು ವೀಡಿಯೋಸ್ ನೋಡಿಕೊಂಡು ನೀವು ಬನ್ನಿ, ಓಕೆನಾ? ಬಾಯ್, ನೆಕ್ಸ್ಟ್ ಸಿಗ್ತೀನಿ.
ಅಜ್ಜಿದಿರೆಲ್ಲ ಜೋಪಾನ ಎಲ್ಲ ಹೇಳ್ತಾ ಇದ್ರು. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ಮೇಲೆ ಮಧ್ಯಾಹ್ನ ಊಟ ಇತ್ತು. ಬಟ್ ಅಲ್ಲಿ ಊಟ ನಮಗೆ ನೈಟಿಂದ ಸ್ಟಾರ್ಟ್ ಆಗಿದ್ದು. 3 ಟೈಮಿಂದ ಊಟ ಇತ್ತು. ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾನು ಅಂಗಡಿಗೆ ಹೋದೆ. ಅಮ್ಮ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ ಮನೆಗೆ ಅಂತ ಹೇಳಿದ್ರು. ಅಮ್ಮ ಬಜ್ಜಿ ಮಾಡಿದ್ರಲ್ಲ ನಮ್ಮ ಅಕ್ಕ ಬಂದ್ಬಿಟ್ಟು ತೊಗೊಂಡು ಹೋಗ್ತಿದ್ದಾಳೆ. ನಂಗೆ ಗೊತ್ತೇ ಆಗಿಲ್ಲ. ಆಮೇಲೆ ಯೋಚನೆ ಮಾಡಿದೆ ಯಾಕೆ ಬಂದಿದ್ಲು ಅವಳು ಅಂತ. ಆಮೇಲೆ ಅವಳು ತೊಗೊಂಡೋದ್ಲು. ನೋಡ್ತಾ ಇರ್ಬೋದು ನಮ್ಮ ಪಾಪು ಯಾವತ್ತೂ ಹಂಗೆ ಕುತ್ಕೊಳ್ದೇ ಇರೋನು. ನಮ್ಮ ಮಾಮಂಗೆ ಹೆದ್ರಿಕೊಂಡು ಹೋಗಿ ಅವ್ರ ಅಮ್ಮನ ತೊಡೆ ಮೇಲೆ ಕುತ್ಕೊಂಡಿದ್ದಾನೆ. ಅವಳು ಪಾಯಸ ಎಲ್ಲ ಕೊಟ್ಟಿದ್ರೆ ಸ್ವಲ್ಪ ಪಾಯಸ ಕುಡಿತಾ ಇದ್ಲು. ನೋಡ್ತಾ ಇರ್ಬೋದು ಹೆಂಗೆ ಕೂತಿದ್ದಾನೆ ಅವನು ಅಂತ. ನಾವು ರೇಗಿಸಿದ್ದು ಮಾತಾಡ್ಸು ಹೋಗು ಅಂತ. ಅವನು ಅದಕ್ಕೆ ಹೆದ್ರಿಕೋತಿದ್ದ. ಅಲ್ಲಿ ನೋಡ್ಬೋದು ಹೆಂಗೆ ಹೆದ್ರಿಕೋತಾನೆ ಅಂತ. ನೆಕ್ಸ್ಟ್ ಡೇ ಮತ್ತು ನಾವು ಹೋಗ್ಬೇಕಿತ್ತು ಊರಿಗೆ. ಆಮೇಲೆ ಮತ್ತೆ ಒಂದು ಕಾಲ್ ಬಂತು, ನಾಳೆ ಊರಾಗ ಗುದ್ಲಿ ಪೂಜೆ ಇದೆ ಅಂತೆ ಅವ್ರ ಊರಲ್ಲಿ ಅಂದ್ಬಿಟ್ಟು, ನಮ್ಮ ಅತ್ತಿಗೆ ಮನೇಲಿ, ಅಂದರೆ ನಮ್ಮ ಮನೆಯವರ ಅಕ್ಕನ ಮನೇಲಿ. ಮತ್ತೆ ಎದ್ದು ರೆಡಿಯಾಗಿ ಮತ್ತೆ ಅಲ್ಲಿಗೆ ಹೋಗಿದೆ. ಅಲ್ಲೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋಷ್ಟಿಗೆ ಅಲ್ಲೇ 12 ಗಂಟೆ ಆಗಿತ್ತು. ಮತ್ತು ಮನೆಗೆ ಬಂದು ತಿಂಡಿ ಎಲ್ಲ ಮಾಡಿಕೊಂಡು ಅಪ್ಪ ಬೋರ್ ಕೊರೆಸಿದ್ರು. ಬಟ್ ನಾವು ಇರೋಕ್ಕಾಗಲಿಲ್ಲ ಅಲ್ಲಿ. ನಾನು ಇರೋಕ್ಕಾಗಲಿಲ್ಲ, ಅಕ್ಕನೂ ಇರೋಕ್ಕಾಗಲಿಲ್ಲ. ಊರಿಗೆ ಹೋಗಲೇಬೇಕಿತ್ತು. ನಾನು ರೇಷನ್ ಕಾರ್ಡ್ ಸ್ವಲ್ಪ ಹೆಬ್ಬೆಟ್ಟು ಅದೆಲ್ಲ ಕೊಡಬೇಕಿತ್ತು. ಮತ್ತು ನಾನು ನಾಡ್ದು ಬೆಂಗಳೂರಿಗೆ ಬರಬೇಕಿತ್ತು ರಿಟರ್ನು. ಹಂಗಾಗಿ ನಾನು ಊರಿಗೆ ಹೋದೆ. ಬಟ್ ವೀಡಿಯೋ ನಮ್ಮ ಮಾಮ ಮಾಡಿ ಕಳಿಸಿದ್ರು. ಅದಕ್ಕೆ ವೀಡಿಯೋನು ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೀರು ಬಂತು, ತುಂಬ ಖುಷಿ ಆಯಿತು. ಬೋರ್ ಕೊರೆಸ್ತಾನೆ ಇತ್ತು. ಒಂದು 2-3 ಸುಮ್ಮನೆ ಫೇಲ್ ಆದವು. ಆಗ ತುಂಬ ಬೇಜಾರಾಗಿತ್ತು. ಈಗ ಬಂದಿದ್ದಕ್ಕೂ ಒಳ್ಳೆಯದಾಗಿ ಖುಷಿ ಆಯಿತು. ಇಲ್ಲಿ ಪಾಯಿಂಟ್ ಮಾಡ್ಸೋಕ್ಕೆ ದೇವ್ರು ತೋರಿಸಿದ್ನಲ್ಲ ಕಲ್ಕೆರಮ್ಮ ಅಂತ, ಆ ದೇವ್ರನ್ನೇ ಕರ್ಕೊಂಡೋಗಿ ಪಾಯಿಂಟ್ ಮಾಡಿಸಿದ್ರು. ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೋದೆ. ಮತ್ತು ಅಲ್ಲಿ ಊರಲ್ಲಿ ಹೋಗಿ ಸರ್ವಿಸ್ ಸೆಂಟ್ರೆಲ್ಲ ಸರ್ವರ್ ಇರಲಿಲ್ಲ, ಮತ್ತು ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ರು ಅತ್ತೆ. ಬ್ಲೌಸ್ ಸ್ಟಿಚಿಂಗೆಲ್ಲ ಇಸ್ಕೊಂಬಂದ್ವಿ ಹೋಗಿ. ನೆಕ್ಸ್ಟು ಮನೇಲಿ ಚಿಕನ್ ಮಾಡಿದ್ರು. ಅತ್ತೆ ಚಿಕನ್ ಮಾಡಿ ರೊಟ್ಟಿ ಹಾಕ್ಕೊಟ್ಟಿದ್ರು ಹೋಗಿದ್ನಲ್ಲ ಅಂತ. ಆಮೇಲೆ ಹುಷಾರಿಲ್ಲ, ಸ್ವಲ್ಪ ಶೀತ ಆಗಿಬಿಟ್ಟಿತ್ತು, ತುಂಬ ಹೆವಿ ಆಗ್ತಿತ್ತು. ಅದು ಹೋಗ್ತಾನೆ ಇರಲಿಲ್ಲ. ಎಷ್ಟು ದಿವಸ ಅಂದರೆ ಟ್ಯಾಬ್ಲೆಟ್ ತೊಗೊಂಡ್ರು ಸರಿ ಆಗ್ತಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬಾ ಅಂತ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಹಾಸ್ಪಿಟ್ಲಿಗೆ ನಾನು ಮತ್ತು ನನ್ನ ತಂಗಿ ಹೋಗ್ಬಿಟ್ಟು ಬಂದ್ವಿ. ಹೋಗಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಚೀಕುನ ಆಚೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ವಿ. ಈ ವಿಡಿಯೋ ಅದೇ ಪೋಸ್ಟ್ ಆಗಿದೆ ಚೀಕುದು. ನೋಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ ನೋಡಿ. ನಾನು ನೆಕ್ಸ್ಟು ಮತ್ತೆ ಅಪ್ಪ ಊರಿಗೆ ಬಾ ಅಂತ ಫೋನ್ ಮಾಡಿದರು. ಅವರು ಅಲ್ಲಿ ಚಿಕನ್ ತಂದು ಮಾಡಿದ್ದೀನಿ ಬಾ ಅಂತಿದ್ರು. ಅಕ್ಕ ಅಂತೂ ಬರೋಕ್ಕಾಗಲ್ಲ, ನಾನು ಬೆಳಗ್ಗೆ 10 ಗಂಟೆಗೆ ಕೊಟ್ಟು ಎಲ್ಲ ಮುಗಿಸಿ ಮತ್ತೆ ಹೊರಟ್ವಿ. ನಾವು ಹೋಗಿ ಊಟ ಮಾಡ್ಕೊಂಡು ಮತ್ತೇನೋ ಅಲ್ಲೇ ಇದ್ವು. ಅವರು ಬೆಂಗಳೂರಿಗೆ ಬರಬೇಕಿತ್ತು. ಅವ್ರ ಜೊತೆನೇ ಹೋಗೋಣ ಅಂದ್ಬಿಟ್ಟು ಮತ್ತೆ ನಮ್ಮ ಊರಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಊರಿಗೆ ಬಂದು ಮೇಷ್ಟಿಗೆ ನಮ್ಮ ಮಾಮ ನನ್ನ ಜೊತೆ ಬಂದರು. ಅತ್ತೆ ಅವ್ರ ಮನೆಗೆ ಹೋದರು, ಮಾಮ ನನ್ನ ಜೊತೆ ಹೋದರು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.